ನಮಸ್ಕಾರ. ರಾಮನಗರದ ನಿಮ್ಮ ನೆಚ್ಚಿನ ಆಭರಣ ಮಳಿಗೆಯಾದ MS ಗೋಲ್ಡನ್ ಡೈಮಂಡ್ಸ್ ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದೆ. ಇದೇ 8ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಿಮಗೋಸ್ಕರ ಒಂದು ಬೃಹತ್ ಆಫರ್ ನ ನೀಡ್ತಾ ಇದ್ದೇವೆ. ಕಲ್ಕತ್ತಾ ಆಗಿರ್ಬೋದು, ಆಂಟಿಕ್ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಟೆಂಪಲ್ ವರ್ಕ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಬಾಂಬೆ, ಕರಾಚಿ ಯಾವ ಡಿಸೈನ್ ತಗೊಂಡು ಕೂಡ 0% ಮೆಸೇಜ್, ಕೇವಲ 8% ಮೇಕಿಂಗ್ ಇದೆ. ಅದಲ್ಲದೆ ವಜ್ರಾಭರಣಗಳ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 25,000 ಡಿಸ್ಕೌಂಟ್ ಸಿಗ್ತಾ ಇದೆ. ಇದೇ ಆಗಸ್ಟ್ 14, 15, 16, 17ಕ್ಕೆ. ಹಾಗಾಗಿ ಈ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಕು. ಈ ಒಂದು ಸುವರ್ಣಾವಕಾಶ ನಮ್ಮ ರಾಮನಗರ ಬ್ರಾಂಚ್ ಅಲ್ಲಿ Gold and Diamond, the real source of purity. ಈ ಒಂದು ಕರ್ಗ ಶಾಂತಿಯುತವಾಗಿ, ಸುಲಲಿತವಾಗಿ ಮತ್ತೆ ನೆಮ್ಮದಿಯಿಂದ ನಡಿಬೇಕಾದ್ರೆ ಅದಕ್ಕೆ ಕಾರಣಭೂತರ ಯಾರು ಅಂತಕ್ಕಂಥದ್ದನ್ನ ತಾವೆಲ್ಲ ಮನಗಂಡು ಇವತ್ತು ಗೌರವಾನ್ವಿತ ನಮ್ಮ ನಗರಸಭಾ ಅಧ್ಯಕ್ಷರಿಗೆ ಒಂದು ಗೌರವ ಪೂರ್ವಕವಾಗಿ ಒಂದು ಸನ್ಮಾನ ಮಾಡ್ಬೇಕು. ನಗರಸಭೆಯ ವತಿಯಿಂದ ನಗರದ 10-11 ಕರ್ಗಗಳಿಗೆ ಇವತ್ತು ಸುಮಾರು 40,000ಗಳನ್ನ ಕೊಡೋದ್ರ ಜೊತೆಗೆ ಸುಮಾರು 5 ಲಕ್ಷವನ್ನ ಈ ಒಂದು ಬಡ್ಜೆಟ್ ನಲ್ಲಿ ಇಟ್ಟು ಎಲ್ಲಾ ಕರ್ಗೂ ಕೂಡ ಸಮಾನವಾಗಿ ಕೊಟ್ಟು ವೈಯಕ್ತಿಕವಾಗಿ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಬಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಕರಗ ಮಹೋತ್ಸವವನ್ನ ಮಾಡ್ತಕ್ಕಂಥ ಮತ್ತೆ ಅದಕ್ಕೆ ನಾಂದಿಯನ್ನ ಹಾಕಿದಂಥವ್ರು ಇವತ್ತು ನಮ್ಮ ಕೆ ಶೇಷಾದ್ರಿ ಸಚಿವರವರು. ಅವರು ಇವತ್ತು ಮಾಡಿರ್ತಕ್ಕಂಥ ನಡ್ಸ್ಕೊಂಡ್ಬಂದಂತ ಕರಗ ಇವತ್ತು ವಿವಿಧ ರೀತಿಯ ವಿವಿಧ ಸ್ವರೂಪಗಳನ್ನ ಪಡ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಖ್ಯಾತಿಯನ್ನೇ ಹೊಂದಿರ್ತದೆ. ಚಾಮುಂಡೇಶ್ವರಿ ಕರಗ ಅಂದ್ರೆ ದೊಡ್ಡವರಿಂದ ಮುದುಕರಿಂದ ಹಿಡಿದು ಹುಡುಗರ ಗಂಟ ಶಶಿಯಣ್ಣ ಅಂತಾರೆ. ಈ ಕರಗ ಅಂದ್ರೆ ಭಯ ಆಗೋದು, ಭಯದ ವಾತಾವರಣ. ಹಿಂದೂ ಮುಸ್ಲಿಂ ಗಲಾಟೆ, ಎಲ್ಲಾರ ಹೋಗ್ಲಿ ಏನು ಕರ್ಫ್ಯೂ, ಈ ರಾಮನಗರದಲ್ಲಿ ಕರ್ಫ್ಯೂ, ಹಳ್ಳಿಬರ್ ಸರ್ಕಲ್ ಇಲ್ಲೆಲ್ಲ 144 ಸೆಕ್ಷನ್ ಹಾಕೊಂಡು ರಿಸರ್ವ್ ನಿಂತಿರೋದು, ಎಲ್ಲಾ ಕಡೆ ಗಲಾಟೆ. ಆ ಭಯದ ವಾತಾವರಣನ ಹೋಗ್ಲಾಡಿಸಿದಂತ ವ್ಯಕ್ತಿ ಇವರು. ಈ ರಾಮನಗರದಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿರ್ಬೇಕು, ನಾವು ಒಂದಾಗಿರ್ಬೇಕು, ಈ ರೀತಿ ನಾವು ಕಿತ್ತಾಡಬಾರದು ಅಂತೇಳಿ ಎಲ್ರನ್ನೂ ಕಳಿಸಿ ಒಂದೇ ವೇದಿಕೆಯಲ್ಲಿ ಹಳ್ಳಿಬರ್ ಸರ್ಕಲ್ ಅಲ್ಲಿ ಫಸ್ಟ್ ಶುರು ಮಾಡೋರು. ಮಾಡೋರು ಇದ್ರನ್ನ ಹೋಗ್ಲಾಡ್ಸಂತ ವ್ಯಕ್ತಿ ಯಾರು ಇದ್ರೆ ಅದು ಶಶಿಯಣ್ಣ. ಅವ್ರ ಜೊತೆ ಇದ್ದಂತ ಅವ್ರ ಸ್ನೇಹಿತರುಗಳು ಅದನ್ನ ಬೈದ ವಾತಾವರಣ ಹೋಗ್ಲಾಡ್ಸಿ ಇವತ್ತು ನೆಮ್ಮದಿಯಾಗಿ ಇವತ್ತು ಎಷ್ಟು 10 ಕರ್ಗನ 11 ಕರ್ಗ ನಡೀತು ಅಂತ ಎಷ್ಟೇ ಕರ್ಗ ಮಾಡಿದ್ರು ಎಲ್ಲೂ ಕಿಂಚಿತ್ ಒಂದಿಷ್ಟು ಗಲಾಟೆ ಆಗ್ದಂಗೆ ಮಾಡ್ತಕ್ಕಂತ ಕೀರ್ತಿ ಏನಾದ್ರೂ ಇದ್ರೆ ಅದು ಶಶಿಯಣ್ಣನ್ ಸಲ್ಬೇಕು. ದಯವಿಟ್ಟು ಅವ್ರನ್ನ ಬರೀ ನಗರಕ್ಕೆ ಮಾತ್ರ ಸ್ಥಿಮಿತ ಮಾಡಬೇಡಿ. ಈ ಜಿಲ್ಲೆಗೆ ನಾಯಕರಾಗ್ಬೇಕು, ಅವರು MLA ಆಗ್ಬೇಕು, ಮುಂದೆ ಶಾಸಕರಾಗ್ಬೇಕು, ಅವರು ಸ್ಥಳೀಯರು ಅಂತ ಹುಡುಗಿ ಹೇಳ್ತದೆ. ಭಾವನೆನ ನಂದು ಹೇಳ್ತಿಲ್ಲ, ನನ್ನ ಜನಗಳ ಅಭಿಪ್ರಾಯ ಹೇಳ್ತದೆ. ಆ ಚಿಕ್ಕ ಹುಡುಗಿ ಹೇಳ್ತದೆ, ಪಾಪ ಸ್ಟೂಡೆಂಟು ಶಶಿಯಣ್ಣನ್ MLA ಮಾಡ್ಬೇಕು ಅಂತದೆ. ಇಂಥ ನಾಯಕರಿಗೆ ನಾವು ಆ ಪದವಿ ಕೊಡಿಸಿದ್ರೆ ನಿಜವಾಗ್ಲೂ ನಮ್ಮ ನಗರಕ್ಕೆ ಒಳ್ಳೆ ಹೆಸರು ತರ್ತಾರೆ, ಒಳ್ಳೆ ಕೀರ್ತಿ ತರ್ತಾರೆ, ಎಲ್ಲಾರ ಕೆಲಸನೂ ಮಾಡ್ಕೊಡ್ತಾರೆ. ಇಡೀ ಕರ್ನಾಟಕದಲ್ಲಿ ರಾಮನಗರದ ನಗರಸಭೆ ಪ್ರತಿಯೊಂದು ವರ್ಗದ ಜನರನ್ನು ಕರೆಸಿ ಅವರಿಗೆ ಯಾವ ವರ್ಗದ ಜನರಿಗೆ ಏನೇನು ಸೌಲಭ್ಯತೆಗಳನ್ನ ಕೊಡಬೇಕು ಅನ್ನೋದನ್ನ ಪ್ರಾಮಾಣಿಕತೆಯಿಂದ ಅವರು ಕೆಲಸವನ್ನ ನಿರ್ವಹಿಸಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಎಲ್ಲಾ ವರ್ಗದ ಜನರಿಗೆ ಸರಿಸಮಾನವಾದ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇಂತ ಒಂದು ನಗರಸಭೆಗೆ ಇಂತ ಅಧ್ಯಕ್ಷ ಸಿಗ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ರಾಮನಗರದ ಜನತೆ ಬಹಳ ಒಂದು ಖುಷಿಯನ್ನ ಪಡಬೇಕಾಗ್ತದೆ. ರಾಮನಗರ ನಗರಸಭೆ ಮಾದರಿಯ ನಗರಸಭೆ. ಯಾರ ಅವಧಿನಲ್ಲಿ, ಶೇಷಾದ್ರಿ ಅವರ ಅವಧಿನಲ್ಲಿ ಒಂದು ಮಾದರಿಯ ನಗರಸಭೆ ಅಂತ ಹೇಳಿದ್ರೆ ಇದು ತಪ್ಪಾಗ್ಲಾರ್ದು. ಮತ್ತೆ ಇನ್ನೊಂದೇಪ ಅಂದ್ರೆ ಆ ಮಗಳು ಹೇಳಿದ್ಲು, ಒಂದು ದೊಡ್ಡ ಹುದ್ದೆಯನ್ನ ಈ ಅಧಿಕಾರಿಗೆ ನಮ್ಮ ಸನ್ಮಾನ್ಯ ಶೇಷಾದ್ರಿ ಅವರಿಗೆ ಸಿಗ್ಬೇಕು. ನಗರಸಭೆಯಲ್ಲಿ ಸಿಕ್ಕಿದಾಗ ಅವರು ದೊಡ್ಡ ಹುದ್ದೆಗೆ ಹೋದ್ರೆ ಇನ್ನು ಒಳ್ಳೆ ಕೆಲಸಗಳು ಆಗ್ತವೆ ಅಂತ ಹೇಳಿ ಒಂದು ಪದವನ್ನ ಪಾಪ ಹುಡುಗಿ ಬಹಳ ಚೆನ್ನಾಗಿ ಹೇಳಿದ್ಲು. ಅದು ಬಹಳ ಜನರಿಗೆ ಎಲ್ರಿಗೂ ಅರಿವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊದಲಿಗೆ ಸುಮಾರು 35-36 ವರ್ಷಗಳ ಹಿಂದೆ ಇಲ್ಲಿ ಶ್ರೀರಾಮ ಟಾಕೀಸ್ ಕೆಳಗಡೆ ಹಳಿಮಾರ್ದ ಹತ್ರ ನಡೀತಾ ಇದ್ದಂತ ಕರಗ ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬಂದು ಅಲ್ಲಿ ಶಶಿ ಮತ್ತೆ ಸ್ನೇಹಿತರು ಅಂತ ಶುರು ಮಾಡಿದ ಕರಗ ಈಗ ಅವತ್ತು ಇವರು ನೆಟ್ಟಂತ ಸಸಿ ಇವತ್ತು ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈಗ ಆ ಹೆಮ್ಮರಕ್ಕೆ ಎಲ್ರು ನಾವು ಕೂಡ ನೀರ್ ಹಾಕ್ತಿವಿ ಅಂತ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ಒಳ್ಳೇದು. ಆದ್ರೂ ಈಗ ನೀವೆಲ್ಲ ಕರಗಾಧಾರಕ ಸಮಿತಿಯಿಂದ ಇವರಿಗೆ ಏನು ಸನ್ಮಾನ ಅಂತ ಇಟ್ಕೊಂಡಿದ್ರಿ. ಇಡೀ ರಾಮನಗರದಲ್ಲಿ ಈ ಸನ್ಮಾನಕ್ಕೆ ಅರ್ಹವಾದ ವ್ಯಕ್ತಿ ಅಂದ್ರೆ ಅದು ನಮ್ಮ ಅಧ್ಯಕ್ಷರಾದಂತ ಶಶಿರು ಅಂತ ಹೇಳಿ ನನ್ನೊಂದೆರಡು ಮಾತನ್ನ ಮುಗಿಸ್ತೀನಿ.